ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಸರ್. ಈಗ ನನಗೆ ಫೋನ್ ಮಾಡಿ ಹೇಳಿದ್ರು, ನನ್ನ ಭೇಟಿಗೆ ಕಾಯ್ತಾ ಇದ್ದಾರೆ. ಅಲ್ಲಿ ಬಹುಶಃ ಕೃಷ್ಣ ಕಚೇರಿಯಲ್ಲಿ ಇರ್ಬೇಕು, ಮನೆಯಲ್ಲೋ ಇಲ್ಲ ಕೃಷ್ಣಲ್ಲೋ ಇರ್ತೀನಿ ಅಂತ ಫೋನ್ ಮಾಡಿದ್ದಾರೆ. ನಾನು ಅವ್ರಿಗೆ ಈಗ ತಾನೇ ಘೋಷಣೆ ಮಾಡಿದ್ರು ಅಂತ ನನಗೆ ನೀವೇ ತಿಳಿಸಿದ್ರಿ. ನನಗೂ ಫೋನ್ ಬಂದಿತ್ತು, ಭೇಟಿ ಮಾಡ್ತೀನಿ ಸರ್. ಅವ್ರು ಸಚಿವ ಸ್ಥಾನಕ್ಕಲ್ಲ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ ಸರ್. ಅವರು ಮನಸ್ಸಿಗೆ ಬಹಳ ನೋವಾಗಿದೆ ಅವ್ರಿಗೆ. ಯಾಕೆಂದ್ರೆ ಒಬ್ಬ ನಿರಪರಾಧಿ. ನಾನು ಪರಿಶೀಲನೆ ಮಾಡಿದ್ದವನು, ಎಲ್ಲ ರಿಪೋರ್ಟು ನೋಡಿದ್ದವನು, ಎಲ್ಲರ ಚರ್ಚೆ ಮಾಡಿದ್ದೇನೆ. ಸೊ ಅವನ್ನ ಅಪರಾಧಿ ಸ್ಥಾನದಲ್ಲಿ ಸೇರಿ ಈ ರೀತಿ ಒಬ್ಬ ದಲಿತ, ಒಬ್ಬ 4 ಬಾರಿ ಗೆದ್ದಂತ ಒಬ್ಬಂಗೆ ಬಿಜೆಪಿಯವರು ನಡ್ಕೊಂಡಂತ ರೀತಿ ಇದೆಯಲ್ಲ, ಅದು ಅವನೊಬ್ಬಂಗೆ ಅಲ್ಲ, ಇಡೀ ಜನತೆಗೆ, ಬಡ ಜನತೆಗೆ ಎಲ್ಲರಿಗೂ ಕೂಡ ಇವತ್ತು ನೋವು ಉಂಟಾಗಿದೆ. ಆಯ್ತು, ಅವ್ರು ಏನಾರು ಮಾತ್ರ ಖುಷಿ ಪಟ್ಕೊಳ್ಳಿ ಬಿಡಿ. ಸರ್, ಪದೇ ಪದೇ ಅವ್ರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಬಟ್ ಸರ್ಕಾರ ಮಣಿತ ಅಂತ, ವಿಪಕ್ಷಗಳ ಒತ್ತಡಕ್ಕೆ ಸರ್ಕಾರ ಮಣಿತು ಅಂತ. ಸರ್ಕಾರ ಮಣಿದಿಲ್ಲ. ಒಬ್ಬ ಕಾರ್ಯಕರ್ತ, ನಿಷ್ಠಾವಂತ, ಒಬ್ಬ ಪಕ್ಷದ ಮುಖಂಡ ಪಕ್ಷಕ್ಕೆ ಮುಜುಗರ ಆಗ್ಬೇಕು ಅಂತ ತೆಗೆದುಕೊಂಡಂತಿರೋ ತೀರ್ಮಾನ. ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಸರ್. ಈಗ ನನಗೆ ಫೋನ್ ಮಾಡಿ ಹೇಳಿದ್ರು, ನನ್ನ ಭೇಟಿಗೆ ಕಾಯ್ತಾ ಇದ್ದಾರೆ. ಅಲ್ಲಿ ಬಹುಶಃ ಕೃಷ್ಣ ಕಚೇರಿಯಲ್ಲಿ ಇರ್ಬೇಕು, ಮನೆಯಲ್ಲೋ ಇಲ್ಲ ಕೃಷ್ಣಲ್ಲೋ ಇರ್ತೀನಿ ಅಂತ ಫೋನ್ ಮಾಡಿದ್ದಾರೆ. ನಾನು ಅವ್ರಿಗೆ ಈಗ ತಾನೇ ಘೋಷಣೆ ಮಾಡಿದ್ರು ಅಂತ ನನಗೆ ನೀವೇ ತಿಳಿಸಿದ್ರಿ. ನನಗೂ ಫೋನ್ ಬಂದಿತ್ತು, ಭೇಟಿ ಮಾಡ್ತೀನಿ ಸರ್. ಅವ್ರು ಸಚಿವ ಸ್ಥಾನಕ್ಕಲ್ಲ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ ಸರ್. ಅವರು ಮನಸ್ಸಿಗೆ ಬಹಳ ನೋವಾಗಿದೆ ಅವ್ರಿಗೆ. ಯಾಕೆಂದ್ರೆ ಒಬ್ಬ ನಿರಪರಾಧಿ. ನಾನು ಪರಿಶೀಲನೆ ಮಾಡಿದ್ದವನು, ಎಲ್ಲ ರಿಪೋರ್ಟು ನೋಡಿದ್ದವನು, ಎಲ್ಲರ ಚರ್ಚೆ ಮಾಡಿದ್ದೇನೆ. ಸೊ ಅವನ್ನ ಅಪರಾಧಿ ಸ್ಥಾನದಲ್ಲಿ ಸೇರಿ ಈ ರೀತಿ ಒಬ್ಬ ದಲಿತ, ಒಬ್ಬ 4 ಬಾರಿ ಗೆದ್ದಂತ ಒಬ್ಬಂಗೆ ಬಿಜೆಪಿಯವರು ನಡ್ಕೊಂಡಂತ ರೀತಿ ಇದೆಯಲ್ಲ, ಅದು ಅವನೊಬ್ಬಂಗೆ ಅಲ್ಲ, ಇಡೀ ಜನತೆಗೆ, ಬಡ ಜನತೆಗೆ ಎಲ್ಲರಿಗೂ ಕೂಡ ಇವತ್ತು ನೋವು ಉಂಟಾಗಿದೆ. ಆಯ್ತು, ಅವ್ರು ಏನಾರು ಮಾತ್ರ ಖುಷಿ ಪಟ್ಕೊಳ್ಳಿ ಬಿಡಿ. ಸರ್, ಪದೇ ಪದೇ ಅವ್ರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಬಟ್ ಸರ್ಕಾರ ಮಣಿತ ಅಂತ, ವಿಪಕ್ಷಗಳ ಒತ್ತಡಕ್ಕೆ ಸರ್ಕಾರ ಮಣಿತು ಅಂತ. ಸರ್ಕಾರ ಮಣಿದಿಲ್ಲ. ಒಬ್ಬ ಕಾರ್ಯಕರ್ತ, ನಿಷ್ಠಾವಂತ, ಒಬ್ಬ ಪಕ್ಷದ ಮುಖಂಡ ಪಕ್ಷಕ್ಕೆ ಮುಜುಗರ ಆಗ್ಬೇಕು ಅಂತ ತೆಗೆದುಕೊಂಡಂತೆ.